ಯಾಕೆ ನಿಲ್ಲ ಇನ್ನೂ ಸಿಟ್ಟು ಕಮ್ಮಿ ಆಗಿಲ್ಲ ನಿನಗೆ? ಹೋಲ್ ಬಿಡು, ಅದನ್ನು ನೋಡಿಲ್ಲ ಅಂತನ ತಿಳ್ಕ ನೀನು ಯಾಕೆ ಹಂಗೆ ಮಾಡ್ತಿದ್ದಿ? ಅದು ಹೆಂಗೆ ತಡ್ಕಲ್ ಮಾವ, ನೀನೇ ಹೇಳಿ ನೋಡೋಣ. ಹಾಂ, ನನಗೆ ಒಂದು ಮಾತು ಕೇಳ್ತಿದ್ದಿಲ್ಲ, ಉಂಡಿಯೇ ಉಪವಾಸ ಅದೆಯೇ ಅಂತಂದು. ಅಷ್ಟು ನಾಟಕ ಮಾಡವ. ಈಗ ನೋಡು, ಹೆಂಡತಿ ಕರ್ಕೊಂಡು ಹೆಂಗೆ ಪ್ಯಾಟ್ ಪ್ಯಾಟ್ ಹಿಡ್ದು ಅಡ್ಡಾಡೋದೇನು, ಸಿನಿಮಾ ತೋರ್ಸಕ್ಕೆ ಕರ್ಕೊಂಡು ಹೋಗೋದೇನು, ಬಟ್ಟೆ ಕೊಡ್ಸೋದೇನು, ಅದನ್ನೆಲ್ಲ ನನ್ನ ಕಣ್ಣಿಂದ ನೋಡಿದೆ ಅಂದ್ರೆ ಹಂಗೆ ತೆಗೋದಲ್ಲೇ ಒಂದು 4 ಸೊನ್ನೆ ಕೊಡ್ಲೇನ ಅನ್ನಿಸ್ಬಿಟ್ಟತ್ತು. ಆದ್ರೆ ಹೋಲ್ ಬಿಡತ್ಲಾಗ ಅದ್ರ ಕೆಸರಾಗ ಏನು ಕಲ್ಲು ಹಾಕೋದಂದು ಸುಮ್ಮನೆ ಇದ್ದೆ ನಾನು. ಅದು ಅಲ್ದ ನೀನು ಬ್ಯಾಡ್ ಬಿಡ್ನಿಲ್ಲ ಅದ್ರ ಕೊಟ್ಟಾಗ ಏನು ಸುಮ್ಮನೆ ಅದು ಕೆಸರಾಗ ಕಲ್ಲು ಹಾಕಿ ನಮಗೆ ರಾಡಿ ಸಿಡಿಸ್ಕೊಂಡಂಗೆ ಬ್ಯಾಡ್ ಬಾ ಜಗಳ ಪಗಳ ಏನು ಮಾಡಕ್ಕೆ ಹೋಗಬೇಡ ಅಂದ್ರಲ್ಲ, ಅದಕ್ಕೆ ಹಂಗಂದು ಸುಮ್ಮನೆ ನಾನು. ಹ್ಞೂ, ಹಂಗೆ ಆಕತ್ತ. ಮತ್ತೆ ನೋಡಿದ್ರೆ 4 ಮಂದಿ ನಿನಗೆ ಅಂತಿದ್ರು, ಅವರು ಗಂಡ ಹೆಂಡತಿ ಜೊತೆ ಬಂದ್ರೆ ಇಕ್ಕಿದೇನಪ್ಪ ಅಂತಂದು. ಹಂಗಲ್ ಮಾವ, ನೀ ನೋಡು ನನ್ನ ಎಷ್ಟು ಇಷ್ಟಪಡ್ತಿದ್ದಿ, ನಾ ಹೇಳಿದ ಮಾತನ್ನ ಹೆಂಗೆ ನಡ್ಕೊಂತಿದ್ದಿ, ನಾ ಹೇಳ್ದಂಗೆ ಕೇಳ್ತಿದ್ದಿ. ಹಾಂ, ನೀನಂದ್ರೆ ನನಗೆ ಭಾಳ ಇಷ್ಟ ಮಾವ. ಹಂಗೆ ನೋಡಕ್ಕೆ ಹೋದ್ರೆ ಅವನು ನನ್ನ ಒಂದು ಮಾತು ಕೇಳ್ತಿದ್ದಿಲ್ಲ, ಎಲ್ಲ ತಾನು ಹೇಳ್ದಂಗೆ ಆಗ್ಬೇಕು. ಅವ್ನು ಎಲ್ಲಿ ಇರ್ತಾನ ಅಲ್ಲೇ ಇರ್ಬೇಕು, ಎಲ್ಲಿ ಬರ್ತಾನೆ ಅಲ್ಲೇ ಬರ್ಬೇಕು, ಅವ್ನು ಹೇಳ್ದಲ್ಲೇ ಕುಂದಿರ್ಬೇಕು, ಅವ್ನು ಹೇಳ್ದಲ್ಲೇ ಎದ್ದೇಳ್ಬೇಕು. ನಮ್ಮನೆ ನಾಟಕ ಮಾಡ್ತಿದ್ದ. ಹಂಗೆ ಒಟ್ಟು ನನ್ನ ಮಾತಿಗೆ ಕಾಸಿನ ಕಿಮ್ಮತ್ತು ಕೊಡ್ತಿದ್ದಿಲ್ಲ. ಇಷ್ಟರ ಸಿಟ್ಟು ತರ್ಸ್ಯಾನ ಮಾವ ನನಗೆ. ಏನೋ ಬ್ಯಾ ಬಿಡತ್ಲಾಗ ಅಂತಂದು ಸುಮ್ಮನದನ್ನು ನಾನು ಅಷ್ಟೆ. ಯಾಕೆ ಸುಮ್ಮನದನೆಂದು ಅವನು ನನ್ನ ಅರ್ಥ ಮಾಡ್ಕೊಂಡಿಲ್ಲ. ಅದು ಅಲ್ದ ಮಾವ, ಹೊಡೆದು ಬಿಡೋದೆಲ್ಲ ಮಾಡ್ಯಾನ, ಅವನೇನು ಹಗರ ಇಲ್ಲ ಅವನು. ಏನು ಇಷ್ಟೆಲ್ಲ ಮಾಡ್ಯಾನ? ಕಿರಿಕಿರಿ ಕೊಟ್ಟಾನ ನಿನಗೆ? ಅಲ್ಲ, ಒಂದು ಮಾತು ನನ್ನ ಮುಂದೆ ಹೇಳ್ಬೇಕಲ್ಲ ಹಿಂಗೆ ಅಂತಂದು. ಅವ್ನು ಜನ್ಮ ಜಾಲಾಡ್ಬಿಡ್ತಿದ್ ನೋಡು, ಅವ್ನು ಹೊರಗೆ ಬರ್ಕೊಡ್ತಿದ್ದಲ್ಲ ಸ್ಟೇಷನ್ನಿಂದ. ಹಂಗೆ ಮಾಡ್ತಿದ್ದಿ ನೀ. ಸುಮ್ಮನಿದ್ದದ್ಕ ನೋಡು, ನಾನು ಹೋಲ್ ಬಿಡ ಅವ್ನು ಸುಮ್ಮನಾಗಿದ್ದೆ. ಭಾರಿ ನಾಲಾಯಕ ಅದ ಅನ್ಬಿಡ ಅವನು. ಮನುಷ್ಯ ಸರಿ ಇಲ್ಲ ಅವನು. ನಿನ್ನ ಅಂದ ಚಂದಕ್ಕರ ಕಡೆಗೆ ಮಾರು ಹೋಗಿ ಹೋಲ್ ಬಿಡತ್ಲಾಗ ಏನು ಹೇಳ್ದಂಗೆ ಕೇಳ್ಕೊಂಡಿದ್ರ ಆತ ಅನ್ಕೋಬೋದಿತ್ತು. ಹೋಲ್ ಬಿಡು, ಅಂಥ ಮನುಷ್ಯನ ಬಿಟ್ಟು ಬಂದೆಲ್ಲ ಭಾಳ ಚಲೋ ಮಾಡಿ ನೀನು. ಗಡ ತಿಳ್ಕಂದು ಏನಕ್ಕೇನಾರು ದೊಡ್ಡದಾಗಿತ್ತು ಅಂದ್ರೆ ಅವಾಗ ಏನು ಮಾಡ್ಬೇಕತ್ತು. ನೀ ಭಾಳ ಬುದ್ಧಿ ಓಡಿಸಿಬಿಡು, ಏನಾರ ಆಗಲಿ ಏನಿಲ್ಲ. ಮಾವ, ಅವನೇನು ಹೆಣ್ಣಿಗೆ ಹಣಕ್ಕೆ ಕಿಮ್ಮತ್ತು ಕೊಡೋಂಥ ಮನುಷ್ಯ ಅಲ್ಬಿಡ. ಅವನಿಗೇನಪ್ಪ, ತಾನು ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರೋ ಒಂದು ನಾಯಿ ಮರಿಬೇಕಿತ್ತನ, ಅದಕ್ಕೆ ನಾನು ಕರ್ಕೊಂಡೋಗಿ ಇಟ್ಕೊಂಡದ್ ಮನ್ಯಾಗ. ನಾ ಅವ್ನು ಹೇಳ್ದಂಗೆಲ್ಲ ಕೇಳಲಿಲ್ಲಲ್ಲ, ಉರಿ ಬಿತ್ತು ಅವನಿಗೆ. ಅದಕ್ಕೆ ಬೇಡ ಬೇಡ, ಇಂಥನ ಜೊತೆ ನಾನು ಜೀವನ ಮಾಡೋದು ನನಗೇನು ಹರ್ಕತ್ತಿಲ್ಲ ಅಂತಂದು ನಾನು ಬಿಟ್ಕೊಟ್ಟು ಬಂದೆ. ಹೋಗ್ಲಿ ಬಿಡು, ಆಗೋದೆಲ್ಲ ಒಳ್ಳೇದಕ್ಕ ಅಂತ. ಆಗಿದ್ದಾಗೋತ್ತು, ಹಿಂದಿನ ತಕ್ಕಂತ ಹಿತ್ತಲ್ದಾಗತ್ತದ್ರಂತ ಅಂಥದೆಲ್ಲ ಯಾಕೆ ಮಾಡ್ತಿದ್ದಿ? ಅದನ್ಯಾದ ನೆನಪ ಮಾಡ್ಕೋಬೇಡ ನೀನು. ನೀನು ಚಿಂತೆ ಮಾಡಕ್ಕೆ ಹೋಗ್ಬೇಡ. ನಾನು ಏನು ಚಲೋ ನಿಂಗೆ ಭಾಳ ಅಂದ್ರೆ ಭಾಳ ಚಲೋ ನೋಡ್ಕೊಂತೀನಿ. ನೀನೇನು ಅನ್ಸಕ್ಕೆ ಹೋಗ್ಬೇಡ ಮುಂದೆ ಹೆಂಗೆ ಏನು ಅನ್ನೋದು ಆತ. ಆತ್ ಮಾವ, ನೀ ಇಷ್ಟಕ್ಕೊಂದು ಧೈರ್ಯ ಹೇಳಿದ್ಮೇಲೆ ನಾನು ಯಾಕೆ ಅನ್ಸಕ್ಕೆ ಹೋಗ್ಲಿ? ಅಂದಂಗೆ ನೀಲ, ಮದುವೆ ಆದಮೇಲೆ ನಾವು ಒಂದು ಬೇರೆ ಮನೆ ಮಾಡ್ಕೊಂಡು ಬೇರೆ ಹೋಗಿದ್ರಾತ ಅಂತ ನಾನು ನೀನು ಇಬ್ಬರು ಆರಾಮಾಗಿ ಇರೋನು, ಯಾರ್ದು ಕಾಟ ಇಲ್ದಂಗೆ ಅಂತ ಅನ್ಕೊಂಡನಿ. ನಿನಗೆ ಹೆಂಗೆ ಅನಿಸ್ತತಿ? ಬೇರೆ ಮನಿನ ಅಲ್ಲ ಮಾಮ, ಇದ ಮನಿನ ಬೇಕಾದಷ್ಟು ದೊಡ್ಡದೈತಿ. ಇಲ್ಲರಿ ಯಾರದಾರ ನಮಗೆ ಕಾಡಾಕ ಬೇಡಾಕ, ಅದಕ್ಕೆ ಇಲ್ಲೇ ಇದ್ರಾಕಿತ್ತು. ಮತ್ತೆ ಯಾಕೆ ಸುಮ್ಮನೆ ಮನೆ ಮನೆ ಹುಡುಕ್ಯಂತ ಅಡ್ಡಾಡೋದಂತ. ಅಲ್ಲ, ನೀ ಹುಡ್ಕಕ್ಕೆ ಪಡ್ಕಕ್ಕೆಲ್ಲ ಬರಬೇಡ, ನಾ ಅದನ್ನೆಲ್ಲ ರೆಡಿ ಮಾಡೀನಿ. ಅದನ್ನಲ್ಲ ನಾ ಕೇಳಿದ್ದು. ಈಗ ನಿನಗೆ ಹೆಂಗೆ ಅನ್ಸಾಕತೈತಿ? ಅದಲ್ದ ಈ ತಿಳುವಳಿಕೆಲಿ ಒಂದು ಸ್ವಲ್ಪ ವಿಚಾರ ಮಾಡಿ ನೋಡು. ನೀನಿಲ್ಲಿ ಎಲ್ಲ ಮನೆ ಕೆಲಸ ಮಾಡ್ಕೊಳೋದು, ಅದು ಇದು ಸ್ವಚ್ಛ ಮಾಡ್ಕೊಳೋದು, ಬಟ್ಟೆ ಒಕ್ಕೊಳ್ಳೋದು, ಬಾಂಡೆ ತೊಕ್ಕೊಳ್ಳೋದು, ಮನೆ ಕ್ಲೀನ್ ಮಾಡೋದು, ನಿಮ್ಮ ತಂಗಿದು ಚಾಕ್ರಿ ಮಾಡೋದು, ಹಾಗೆಲ್ಲ ಮಾಡ್ಕೊಂತ ನಿಂತ್ಕೊಂಡೆ ಅಂದ್ರೆ ಮತ್ತು ನನ್ನ ಜೊತೆಗೆ ಯಾವಾಗ ನೀ ಟೈಮ್ ಕಳೆಯೋಕೆ ಅಂತ. ಹೌದಲ್ಲ, ನೋಡಿ ನೀನೇ ವಿಚಾರ ಮಾಡು. ನನಗನ್ಸೋ ಪ್ರಕಾರ ನಾನು, ನನ್ನ ಹೆಂಡತಿ, ನನ್ನ ಮಕ್ಕಳು, ಚಿಕ್ಕ ಸಂಸಾರ ಚೊಕ್ಕ ಸಂಸಾರ ಅನ್ನಂಗೆ ಇಬ್ಬರು ಇರ್ಬೇಕು ಅಂತ ಮಾಡೀನಿ. ಅದಲ್ದೆ ನಿಮ್ಮ ತಂಗಿ ಗಂಡ ನೋಡಿ ಹೆಂಗೆ ಆರಾಮದಾರ, ಬೇರೆ ಮನೆ ಮಾಡ್ಕೊಂಡು. ಮತ್ತು ನೋಡಿದ್ರೆ ರೊಕ್ಕ ಎಲ್ಲ ಇಲ್ಲೇ ಇಂದನೇ ಇಸ್ಕೊಂತಾರೆ ನಿಮ್ಮ ಅಪ್ಪನ ಕಡೆ ಇದ್ದಾನೆ. ಆದ್ರೆ ಆರಾಮದಾರಿಲ್ಲ ಅವರು. ಹಂಗೆ ನಾವು ಆರಾಮಾಗಿ ಇರೋಣಂತ. ನೀವು ಹೇಳೋದು ಕೇಳಿದೆ ಅಂದ್ರೆ ಅದ ಸರಿ ಅನಿಸತ್ ಮಾಮ. ಆದ್ರೆ ಈಗ ಮನೆಗಿನಿ ಮಾಡೋಕೆ ರೊಕ್ಕ ಇಲ್ಲಿಂದ ತರ್ತೀವಿ, ತೊಂದರೆ ಆಗಂಗಿಲ್ಲೇನು? ಈ ನಿಂತ ಕಾಲ ಮೇಲೆ ಅಪ್ಪನೇನು ರೊಕ್ಕ ಕೇಳೋದು ಬೇಡ ಅಂತ ಅನಿಸ್ತತಿ. ನೀ ರೊಕ್ಕಕ್ಕೇನು ವಿಚಾರ ಹೋಗ್ಬೇಡ. ನಾನೆಲ್ಲ ಆಲ ಮನೆ ನೋಡಿದ್ದಾಗೈತಿ. ಅಲ್ಲ, ಇದನ್ನು ಮಾಡಿಸೀನಿ, ಪೇಪರ್ನು ಮಾಡಿಸ್ಬಿಟ್ಟನಿ. ನಿನ್ನ ಹೆಸರಲ್ಲೇ ಮಾಡಿಸೀನಿ ಒಂದು ಪೇಪರ್. ಅದಕ್ಕೆ ನಿನ್ನ ಸಹಿ ಒಂದು ಬೇಕಾಗೈತೆ ಅಷ್ಟೇ. ನೀವು ಒಂದು ಸಹಿ ಮಾಡಿಕೊಟ್ಬಿಡು, ಇವತ್ತು ಮನೆ ರೆಡಿ ಆಕತಿ. ಮದುವೆ ಆದ ತಕ್ಷಣ ಇಲ್ಲಿ ಬರೋದ ಬೇಡ, ಸೀದಾ ಆ ಮನೆಗೆ ಹೋಗ್ಬಿಡಂತ ನಾವು. ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ನೋಡಿ ನನಗಂತ ಹಿಂಗೆ ಕೇಳಿ. ಸರಿ, ಸಹಿ ಅದಲ್ಲ ಮಾಡ್ಕೊಡ್ತಾನೆ ತಗೊಂಬ ಪೇಪರ್. ತಗ ಪೇಪರ್, ಈ ಕಡೆ ಒಂದು ಸಹಿ ಮಾಡು, ಈ ಪೇಪರ್ ತಿರುಗಿಸಿ ಒಂದು ಸಹಿ ಮಾಡೇನು? ಮಾವ, ಪೇಪರ್ ಎಲ್ಲ ರೆಡಿ ಮಾಡ್ಸೇನೆ ಅಂದು. ಇದು ನೋಡಿದ್ರೆ ಖಾಲಿ ಪೇಪರ್ ಐತಿ, ಇದ್ರ ಮೇಲೆ ಸಹಿ ಮಾಡ್ಬೇಕೇನ? ಯಾಕೆ ಅನುಮಾನ ಏನು ನಿನಗೆ? ನೋಡು, ನಿನ್ನ ಮನಸ್ಸಿದ್ರೆ ಸಹಿ ಮಾಡು. ಬರ್ಸಿಲ್ಲ ಆದ್ರೆ ಹೋಯ್ದ್ಮೇಲೆ ಬರೆಸ್ತಾನೆ. ನಿನ್ನ ಮನಸ್ಸಿದ್ರೆ ಮಾಡು. ಆಮೇಲೆ ನನ್ನ ಮೇಲೆ ಅನುಮಾನ ಪಡೋದಿದ್ರೆ ಬೇಡ ಬೇಡ. ಮಣ್ಣು ಬೇಡ, ಏನು ಬೇಡ, ಆರಾಮ ಇಲ್ಲೇ ಇದ್ರಕತೆ. ಆದಷ್ಟು ಕಷ್ಟ ಆಗೋಲ್ದಕ್ಕ. ಏನೋ ನಿನಗೆ ಕಷ್ಟ ಆಗಬಾರ್ದು ಅಂತ ನಾನು ಈ ಪ್ಲ್ಯಾನ್ ಮಾಡಿದೆ.
ನಿನ್ನ ನಸೀಬದ್ ನಾನು ಏನು ಮಾಡಲಿ. ನೀ ಕಷ್ಟಪಡ್ತಾನೆ ನಿಮ್ಮ ತಂಗಿ ಸೇವಾ ಮಾಡ್ಕೊಂಡು ಇಲ್ಲೇ ಅಪ್ಪ ಒಂದು ಚಾಕ್ರಿ ಮಾಡ್ಕೊಂಡಿರ್ತಾನೆ ಅಂತಂದ್ರೆ ನಾನು ಏನು ಮಾಡಲಿ. ಹೌದಲ್ಲ, ನೀನು ಹೆಂಗೆ ಮಗಳ, ನಿಮ್ಮ ತಂಗಿನ ಮಗಳು, ನೀ ಮಾಡಿದಷ್ಟು ಆಕಿನೂ ಮಾಡ್ಬೇಕು. ನೀವು ಒಬ್ಬಕ್ಕೆ ಚಾಕ್ರಿ ಮಾಡೋಕ್ಕೆ ಆಕೆಲ್ಲ ಆದಿಕ ತಿನ್ನಕ್ಕೆ ಅಂದ್ರೆ ಅದಕ್ಕಂತ ನಾನು ಮತ್ತು ವಿಚಾರ ಮಾಡಿದ್ದೆ. ನಿನಗೆ ಅನುಮಾನ ಇದ್ದಂದ್ರೆ ಬ್ಯಾಡ ಬಿಡು, ತಂಬ ಪೇಪರ್ ತಂಬದನ್ನು ಕೊಡು ಇಲ್ಲಿ. ಮಾವ ಬಿಡ, ಅದು ಮತ್ತೆ ನನಗೆ ಯಾಕೆ ಅನುಮಾನ ಬರ್ತೈತಿ, ಹಂಗೆ ಕೇಳಿದೆ. ಸೈ ಅದಲ್ಲ ತಗ ಮಾಡ್ತಾನೆ ನೋಡು. ಅಬ್ಬಾ ಅಂತ ಸಹಿ ಮಾಡಿಲ್ಲ. ಏನ ಅಂದಲ್ ಮಾಮ, ಏನ ಅಂದಪ್ಪ, ಕೇಳಲಿಲ್ಲ ನಾನು ಸರಿಯಾಗಿ. ಅದ ಏನಿಲ್ಲ ಬಿಡು. ಏನಿಲ್ಲ. ಮತ್ತು ನೀನು ನನ್ನ ಹೆಂಡ್ತಿ ಆಗಾಕಿ ನಿನ್ನ ಇದ್ರಿಗೆ ಏನು ಮುಚ್ಚು ಮರಿ. ಮನೆದಂತೂ ಎಲ್ಲ ಸರಿ ಆಯ್ತು. ಮತ್ತು ಮನ್ಯಾಗ ಒಂದು ಸ್ವಲ್ಪ ಅಲ್ಪ ಸ್ವಲ್ಪ ಸಾಮಾನು ಬೇಕಲ್ಲ, ಮತ್ತು ಅವನ ತರಕ್ಕೆ ಒಂದು ಸ್ವಲ್ಪ ರೊಕ್ಕ ಕಮ್ಮಿ ಇದ್ದವು. ಅದು ರೊಕ್ಕ ಎಲ್ಲಿಂದ ಜೋಡಿಸ್ಲಿ ಅಂತ ಅದನ್ನು ವಿಚಾರ ಮಾಡಕತ್ತಿದ್ದೆ. ಮನ್ಯಾಗ ಅವು ಎ ಸಿ, ಟಿ ವಿ, ಫ್ಯಾನ್, ಫ್ರಿಜ್ಜು ಅಂಥವೆಲ್ಲ ಬೇಕಲ್ಲ, ವಾಷಿಂಗ್ ಮಷಿನ್. ಮತ್ತೇನೆಲ್ಲ ಕೆಲಸ ನಿನ್ನ ಕೈಲಿ ಮಾಡ್ಕೊಂತ ಕುಂದಿರ್ತೀಯಾ? ಹಾಂ, ನಿನ್ನ ರಾಣಿ ಹಂಗೆ ನೋಡ್ಕೊಂತಾನೆ ಅಂತಂದು ಹೇಳಿ ಕರ್ಕೊಂಡೋಗಿ ನಮ್ಮ ಮನ್ಯಾಗ ಕೆಲಸದ ಆಳ್ಗತೆ ಎಲ್ಲ ಕೆಲಸ ಮಾಡಕ್ಕೆ ಹಚ್ಚಿದ್ರೆ ಹೌದಲ್ಲ, ನಾಳೆ ನಿಮ್ಮ ಅಪ್ಪ ನನ್ನ ಹಿಡ್ಕೊಂಡು ಬಿಡ್ದು ಗಿಡ್ದಾನ ಅದಕ್ಕೆ. ಅಷ್ಟ ಏನು ಮಾಮ, ಅದಕ್ಕೆ ಯಾಕೆ ಅಷ್ಟು ವಿಚಾರ ಮಾಡ್ತಿದ್ದಿ? ನಾನು ಒಂದು ಸ್ವಲ್ಪ ಒಡೆ ಅದಾವ ಕೊಡ್ತಾನೆ, ತಗೊಂಡೋಗಿ ಅದು ಏನೇನು ಬೇಕು ಸಾಮಾನು ಸಟ್ಟ ಎಲ್ಲ ಸರಿ ಮಾಡು. ನಮ್ಮಪ್ಪ ಏನು ಅನ್ನಲ್ಲ, ಅಪ್ಪನ್ನ ಕೇಳಿದ್ರೆ ಏನು ಬೇಡ ಅಂತದ್ದಿಲ್ಲ ಇವೆಲ್ಲ ಸಾಮಾನು ತಗೊಳಕ್ಕೆ. ಆದ್ರೆ ಬೇಡ, ಏನೋ ಒಂದು ನನ್ನ ಸಲುವಾಗಿ ಇಷ್ಟೆಲ್ಲ ನೀನು ಪೇಪರ್ ತಗೊಳಕತ್ತಿದ್ದಿ ಪಜಿತಿನ, ಅದಕ್ಕೆ ಅಪ್ಪನ ಕೇಳೋದು ಬೇಡ. ನನ್ವಾಗ ಕೊಡ್ತಾನೆ ಸಾಮಾನುಗಳು ಅಷ್ಟು ತಗೊಂಡೋಗು. ಏನೇನು ತಗೊಳ್ಳೋದೈತಿ ಏನೇನಿಲ್ಲ ನೋಡು, ಉಳ್ದದ ರೊಕ್ಕ ನಿನ್ನ ಕಡೆಗೆ ಇಟ್ಕ ಏನು. ಹೌದಾ? ಬ್ಯಾಡಾಗಿತ್ತು, ಆದ್ರೆ ಇರಲಿ ಕೊಡು. ಐತಲ್ಲ, ಮತ್ತು ನನ್ನ ಕೈಯ ದುಡ್ಡು ಅದ, ನಾ ಬಿಡಿಸ್ಕೊಡವ. ಅವ ಮಾತ್ರ ಬೇಡ ಅನ್ಬಾರ್ದು, ನೀನೇನು ಸುಮ್ಮನೆ ಇಸ್ಕೋಬೇಕು. ಆತ್ ಮಾಮ, ಸರಿ ಹಂಗಾಗ್ಲಿ, ಯಾರು ಬೇಡ ಅಂತಾರ. ಬಾಯ್ ಹೋಗನ್ ತಕ್ಕೊಡ್ತಾನೆ ಬಂಗಾರ ಅವನ್ನೆಲ್ಲ. 9 9 9 ತೋಳ ಹಳ್ಳಕ್ಕೆ ಬಿತ್ತು. ಏನ್ರಿ ಏನೋ ಮಾತಾಡದೈತಿ ಅಂತ ಹೇಳಿ ಇತ್ಲ ಹೊಲ ಕಡೆ ಕರ್ಕೊಂಬಂದ್ರಿ, ನೋಡಿದ್ರಿ ಏನು ಮಾತಾಡಕತ್ತಿಲ್ಲ, ಸುಮ್ಮನೆ ಬಾಯ್ ತಕ್ಕಂದು ನೋಡ್ಕೋ ಅಂತ ನಿಂತಿರಿ. ಏನದು ಅಂತ ಅರ್ಜೆಂಟಿಂದ ತಲೆ ಹೋಗಂತದು? ಮನೆ ಬೇಕಾದಟ್ಟು ಕೆಲಸ ಬಿದ್ದೈತಿ. ಅತ್ತಿಗೆಮ್ಮರ ಪಾಪ ಒಬ್ಬರ ಮಾಡಾಕತ್ತಾರ, ನಾವು ಒಟ್ಟು ಕೈ ಜೋಡಿಸಿದ್ರೆ ಗಡ ಆಗಂಗಿಲ್ಲೇನ? ಅದು ಅದು ಮತ್ತು ಏನಿಲ್ಲ, ನಾನು ಹಂಗೆ ಸುಮ್ಮನೆ ಕರ್ಕೊಂಬಂದೆ. ನೀ ನೋಡಿದ್ರೆ ಅಡುಗೆ ಮನೆ ಬಿಟ್ಟ ಬರಾಕ್ತಾ ಇರಲಿಲ್ಲ, ನಾನೇ ನೋಡಿದ್ರೆ ಹೊತ್ತು ಹೋಗಲ್ದು. ನಾನು ನೋಡಿದ್ರೆ ಯಾವಾಗೂ ಮನೆ ಕುಂದ್ರ ಮನುಷ್ಯ ಅಲ್ಲ. ಎಷ್ಟು ಹಚ್ಚಿದ್ರು ಕೆಲಸ ಆಯ್ತು, ನಾನಾತು ಹೊರಗೆ ಇರ್ತಿದ್ದೆ. ಇಲ್ಲಿ ಹಗಲು 12 ತಾಸು ಕೈಕಾಲು ಕಟ್ಟಿ ಒಗ್ದಂಗೆ ಆಗ್ಬಿಟ್ಟತಿ. ಏನು ಮಾಡಲಿ? ಅದ್ರ ಬೇರೆ ನೀನು ಅಡುಗೆ ಮನೆ ಸೇರ್ಕೊಂಡೀಗ ಹೊರಗೆ ಬರಾಕ್ತಾ ಇರಲಿಲ್ಲ. ಅದಕ್ಕೆ ತಡಿ ಒಂದು ಸ್ವಲ್ಪ ತೋಟ ಕಡೆಗಾರ ಹೋಗಿ ಮಾತಾಡ್ಕೊಂಡು ಬರೋ ನನ್ನ ಹೆಂಡತಿ ಜೊತೆಗೆ ಅಂತೇಳಿ ಕರ್ಕೊಂಬಂದೆ. ಯಾಕೆ ನಾನು ನನ್ನ ಹೆಂಡತಿ ಜೊತೆ ಮಾತಾಡಿದ್ರೆ ಏನು ತಪ್ಪನ? ಈಗ ನನ್ನ ಜೊತೆ ಬಂದ್ರೆ ನಿಮ್ಮ ಅಣ್ಣ ನಿಮ್ಮ ಅತ್ತಿಗೆ ಮೈನಾರ ಅಂತಾರೇನ? ಇಷ್ಟ ಏನ, ನಾನು ಏನ ಅಂತ ಅನ್ಕಂಡೆ. ಅಲ್ಲ, ನಮ್ಮ ಅಣ್ಣ ಅತ್ತಿಗೆಮ್ಮ ಅವ್ರು ಯಾಕೆ ಏನಂತಾರ, ಏನು ಅನ್ನಂಗಿಲ್ಲ. ಅಷ್ಟಕ್ಕೆ ನಾನೇನು ಬರ್ರಿ ಅಂದಿದ್ನೇನು ನಿಮಗೆ? ಪುರ್ಸತ್ತಿಲ್ದಾನೆ ಹಿಂದೆ ಬಂದ್ರಿ, ನೀನು ಬಿಟ್ಟಿರೋಕ್ಕಾಗಂಗಿಲ್ಲ, ನೀನು ಬಿಟ್ಟಿರೋಕ್ಕಾಗಂಗಿಲ್ಲ ಅಂತಂದು. ಯಾಕೆ ನಾನು 4 ದಿನ ಇದ್ದು ಹಬ್ಬ ಮಾಡ್ಕೊಂಡು ಬರ್ತಿದ್ದಿಲ್ಲ ನಾನು? ಬಂದರ ನೀವು ಈ ನೋಡ್ರಿ ಕೈಕಾಲು ಕಟ್ಟು ಹೋಗ್ದಂಗೆ ಆಗೈತಿ ಅನ್ನೋರು ನೀವು. ಏನು ಮಾಡೋಕ್ಕಾಗತಿ? ನನಗೆ ಒಂಥರ ಅನಿಸ್ತೈತಿಪ್ಪ. ಆಗ್ಲೆಲ್ಲ ಎಲ್ಲ ಬಿಟ್ಗಟ್ಟು ಬಂದು ನಿಮ್ಮ ಜೊತೆ ಮಾತಾಡ್ಕೊಂತ ಕೂತ್ಕೊಂಡ್ರೆ ಅದಕ್ಕೆ ಬಂದಿದ್ದಿಲ್ಲ ನಾನು ಅಷ್ಟೇ. ಹೋಗ್ಲಿ ಬಿಡ್ಲಿ, ಅದನ್ನ ಏನು ಮಾತಾಡ್ತಿದ್ದಿ? ಆದ್ರೆ ಮಸ್ತ್ ಕಾಣಕತ್ತಿ ನೋಡ್ಲಿ ನೀನು. ಭಾರಿ ಸೂಪರ್ ಸೂಪರ್ ಕಾಣಕತ್ತಿದ್ದಿ, ಭಾರಿ ಮಸ್ತ್ ಆಗೈತಿ. ಹೂವ, ಆ ಸೀರೆ, ಏನು ಬಿಡು. ಏನು ಮೊದ್ಲ ಹೊಲಸಿ ಇಟ್ಟಿಗಿಟ್ಟಿದ್ರೆ ನಿಮ್ಮ ಅತ್ತಿಗೆ ಮರ ನಿನಗೆ ಜಂಪರ್ ಇದನ್ನ? ಹ್ಞೂ ರೀ, ನಮ್ಮಣ್ಣ ನಮ್ಮ ಅತ್ತಿಗೆಮ್ಮ ನನ್ನ ಮೇಲೆ ಭಾಳ ಜೀವ ಅದಾರ, ಹಂಗಾಗಿ ಮೊದಲು ತಯಾರಿ ಮಾಡಿಟ್ಟಿದ್ರು ಅವರು, ಹೆಂಗೂ ಬರ್ತಾಳ ಅಂತೇಳಿ. ಹೌದಾ? ಚಲೋ ಆತ್ ಬಿಡು. ಸರಿ, ಹಬ್ಬ ಆತಿಲ್ಲ, ನಡಿ ಹೋಗೋಣ. ಪಟ್ ಪಟ್ ನಮ್ಮೂರ್ಗೆ ಹೋಗ್ಬಿಡೋಣ. ನನಗೆ ಇಲ್ಲಿ ಮಾತ್ರ ನಿಲ್ಲಕ್ಕಾಗಂಗಿಲ್ಲ. ನನ್ನ ಎದುರಿಗೇನು ಹೇಳ್ತೀರಿ? ನಮ್ಮ ಅಣ್ಣ ಅತ್ತಿಗೆಮ್ಮನ ಎದುರಿಗೆ ಹೇಳಿ ನೋಡ್ರಿ, ಕರ್ಕೊಂಡು ಹೋಗ್ಕನ್ರಿ ನನ್ನ ಹೆಂಡ್ತಿನ ಅಂತಂದು. ಅವ್ರು ಹ್ಞೂ ಅಂದ್ರೆ ನಾವು ಬರ್ತಾನೆ, ನಾನೇನು ಒಲ್ಲೆ ಅನ್ನಕತ್ತಿಲ್ಲ. ಯಾಕ ನಿನಗಿಷ್ಟ ಇಲ್ಲ ನನ್ನ ಗಂಡ ಮನೆ ಬರೋದು? ಹಂಗಲ್ರಿ, ಇನ್ನು ನೆನ್ನೆರ ಬಂದೇವಿ, ಆಲ ಇವತ್ತು ಹೊಳ್ಳಿ ಹೋಗೋದಂದ್ರೆ ಏನು ಅನ್ಕೊಳಂಗಿಲ್ಲ ಅವ್ರು. ಅದಕ್ಕಂದೆ, ನನಗೆ ಯಾಕೆ ಇಷ್ಟ ಇರಲ್ಲ? ನನಗೂ ನೀವಂದ್ರೆ ಇಷ್ಟನ, ನಿಮ್ಮ ಜೊತೆ ಇರೋಕಂದ್ರೆ ಇಷ್ಟನ. ಅದಕ್ಕೆ ಹಂಗಂತಂದು ಹಿಂದೆ ಬಂದೆ ಅಂದ್ರೆ ಅವ್ರು ಏನು ತಿಳ್ಕೊಂತಾರೆ ನನ್ನ ಬಗ್ಗೆ? ನೋಡು, ಅಣ್ಣ ಅದಿಗೆ ನನ್ನ ಮೇಲೆ ಪ್ರೀತಿನೇ ಇಲ್ಲ, ಬಂದು ಒಂದು ದಿವ್ಸಕ್ಕೆ ನಾಳೆ ಹೊಳ್ಳೆ ಹೊಂಟ್ಲು, ಎಷ್ಟು ಬೇಜಾರಾಗೈತೆ ನಮ್ಮ ಮೇಲಕ್ಕಿಗೆ ಅಂತ ಅನ್ಕೊಳಲ್ಲನ ಅವ್ರು. ಅದಕ್ಕೆ ನೀನು ಊರವ್ರದೆಲ್ಲ ಚಿಂತೆ ಮಾಡು, ಗಂಡನ ಬಗ್ಗೆ ಮಾತ್ರ ಚಿಂತೆ ಮಾಡ್ಕೋಬೇಡ. ಏನ ನಾನು ಹಿಂಗಾರ ಇರೋವಲ್ನಕ, ಏನಾರು ತಿನ್ವಲ್ನಕ, ಎಲ್ಲರ ಬೀಳ್ವಲ್ನಕ, ಎಲ್ಲರ ಹೇಳುವಲ್ನಕ, ಹೌದಲ್ಲ? ನಿನಗೆ ಒಟ್ಟು ನಿನ್ನ ಅಣ್ಣ ಅತ್ತಿಗೆಮ್ಮ, ಅಣ್ಣನ ಮಕ್ಕಳು ಎಲ್ಲ ಅವ್ರು ಚಂದಿದ್ರೆ ಸಾಕು. ಆತಗ, ನಾವು ಒಬ್ಬನ ಹೊಕ್ಕನಿ, ನೀನು ಇಲ್ಲೇ ಇರು. ನಿನಗೆ ಯಾವಾಗ ತಿಳಿದೈತೆ ಅವ ಬಾ. ಸಿಟ್ಟು ಮಾಡ್ಕೋಬೇಡ್ರಿ, ಬರ್ತಾನೆ ಅಂತ ಹೇಳಕತ್ತೇನೆ. 4 ದಿವಸ ಬಿಟ್ಟು ಹೋಗ್ಲಿ ಇಲ್ಲೇ ಇರೋ ಅಂದ್ರೆ ಅದಕ್ಕೂ ಕೇಳಕ್ಕೆ ತಯಾರಿಲ್ಲ. ಮತ್ತು ಹೆಂಗೆ ಮಾಡ್ಬೇಕು ಹೇಳು? ನಿನ್ನ ಸಲುವಾಗಿ ನಾನು ನಮ್ಮ ಮೂನ್ ಇದ್ರ ಅದಕ್ಕೆ ಹಾಕಿಂದು ಮಾತಾಡಿ ನಿನ್ನ ಇಲ್ಲಿ ಕರ್ಕೊಂಬಂದಾನಿ. ನೀನು ನನ್ನ ಸಲುವಾಗಿ ನಿಮ್ಮ ಅಣ್ಣಗೆ ಒಂದು ಮಾತು ಹೇಳಿ ಬರೋಕ್ಕಾಗಂಗಿಲ್ಲ ನಿನಗೆ. ಮತ್ತು ಹಂಗಲ್ಲ ಹಿಂಗಲ್ಲ ಅಂತ ಮಾತಾಡ್ತಿದ್ವಿ.
ಆತ್ ನಡಿ ಮರಯ್ಯ, ಅದಿಷ್ಟಕ್ಕೆ ಜಗಳ ಮಾಡಬೇಡ ಈಗ. ನಾಳೆ ಒಂದಿನ ಇದ್ದು ಇದನ್ನ ಮಾಡ್ಕೊಂಡು ಮರಿ ಹುತ್ತಪ್ಪ ಹಾಲು ಹಾಕ್ತಾ ಹೋಗಬಾರ್ದು. ಒಂದೇ ಸಲ ಹಾಲು ಹಾಕಿ ಅದಕ್ಕೆ ನಾಳೆ ಒಂದು ಮರಿ ಹುತ್ತಪ್ಪ ಹಾಲು ಹಾಕಿ ಹೋಗೋಣಂತ ಊರಿಗೆ. ಸರಿ, ನಾಳೆ ಹೋಗಬೇಕು ನೋಡಿ ಎಷ್ಟತ್ತಿದ್ರು ಗಡ ಅಣಿ ಆಗ್ಬಿಡು.